ಸರ್, ಅಕ್ರಮ ಕ್ವಾರಿಗಳಿಗೆ ಯಾವ ರೀತಿಯಾಗಿ ನೋಟಿಸ್ ಕೊಟ್ಟಿದ್ದೀರಾ? ಅಲ್ಲ, ಈಗೇನು ನಿನ್ನೆ ಇನ್ಸಿಡೆಂಟ್ ಆಯಿತು, ಅದು ಅಕ್ರಮ ಕ್ವಾರಿ ಅಲ್ಲ, ಅವ್ರಿಗೆ ಲೀಗಲ್ ಆಗಿ ಲೈಸೆನ್ಸ್ ಹೋಲ್ಡಿದ್ದಾರೆ. ಅವ್ರಿಗೆ ನಮ್ಮಲ್ಲಿ ಲೀಸ್ ಕೂಡ ಕೊಟ್ಟಿದ್ದಾರೆ, ಆಮೇಲೆ DGMS ಪರ್ಮಿಷನ್ ಕೂಡ ತೊಗೊಂಡಿದ್ದಾರೆ. ಮುಖ್ಯವಾಗಿ ಅವರು ಈಗ ಏನು ಕಾರ್ಮಿಕರ ಕೆಲಸ ಮಾಡ್ಬೇಕಾದ್ರೆ ಸುರಕ್ಷಿತ ಕ್ರಮಗಳು ತಗೋಬೇಕಿತ್ತು, ಆ ಕ್ರಮ ತೊಗೊಂಡಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟ ಈಗೆಲ್ಲ ಏನು ನಿನ್ನೆ ಇನ್ಸಿಡೆಂಟ್ ಆಯಿತು, 2 ಕ್ವಾರಿಗಳನ್ನ ಇಮಿಡಿಯೇಟ್ ಆಗಿ ನಾವು ಸಸ್ಪೆಂಡ್ ಮಾಡಿದ್ವಿ. ಜೊತೆಗೆ ಅಲ್ಲಿ ಸುತ್ತಮುತ್ತ ಎಲ್ಲ ಕ್ವಾರಿಗಳು ಕೂಡ ತಾತ್ಕಾಲಿಕವಾಗಿ ನಿಲ್ಲಿಸಿ ಅಲ್ಲಿ ಎಲ್ಲ DGMS ಸುರಕ್ಷತಾ ಕ್ರಮಗಳನ್ನು ಕೈಗೊಂಡ ನಂತರನೇ ಸ್ಥಾಪನೆ ಮಾಡೋಕ್ಕೆ ಅನುಕೂಲ ಮಾಡ್ತೀವಿ. ಸರ್, ಅಲ್ಲಿ ಕಲ್ಲು ಕ್ವಾರಿಗಳು ಒಂದು ಪ್ರಭಾವಕ್ಕೆ ಒತ್ತಡಕ್ಕೆ ಮಾಡಿದ್ರು. ಎಷ್ಟೊಂದು ಕ್ವಾರಿಗಳಲ್ಲಿ ಅವರಿಗೆ ವಿತೌಟ್ ಲೈಸೆನ್ಸ್ ಇಲ್ಲದೇ ನಡ್ಸಕ್ಕೆ ಬಿಟ್ಟಿದ್ರೆ ಅಂತ ಅಲ್ಲಿ ಲೋಕಲ್ ಆರೋಪ ಮಾಡ್ತಾರೆ. ಇಲ್ಲ, ನೀವು ಚೆಕ್ ಮಾಡಿ. ಆ ಥರ ನಮಗೆ ಗಮನಕ್ಕೆ ಬಂದಂಗೆ ಅಲ್ಲಿರ್ತಕ್ಕಂಥ ಎಲ್ಲ ಕ್ವಾರಿಗಳು ಕೂಡ ನಾವು ಇಲಾಖೆಯಿಂದ ಲೀಸ್ ಸಿಕ್ಕಿದೆ. ಸರ್, ಕ್ವಾರಿ ಮಾಲೀಕರ ವಿರುದ್ಧ ನಿರ್ಲಕ್ಷ್ಯ ತೋರಿದಂಥ ಅಧಿಕಾರಿಗಳ ವಿರುದ್ಧ ಏನಾದರೂ ಕ್ರಮ? ಈಗ ಆಲ್ರೆಡಿ ತಮಗೆ ಗಮನಿಸಬಹುದು, ಅವ್ರ ಮೇಲೆ ಮಾಲೀಕರ ಮೇಲೆ ಪ್ಲಸ್ ಮ್ಯಾನೇಜರ್ ಮೇಲೆ FIR ಆಗಿದೆ. ಕೆಲವೊಂದು ಕಡೆ ಕಾರ್ಮಿಕರ ಜೀವಕ್ಕಿಂತ ಈ ಮಾಲೀಕರ ಹಿತಾಸಕ್ತಿ ಹೆಚ್ಚು ಗಮನ ಕೊಡ್ತಾ ಇದೆ. ಇಲ್ಲ, ಹಂಗೇನಿಲ್ಲ. ಈಗ ನಾವು ಕಾರ್ಮಿಕರ ಸಂಬಂಧಪಟ್ಟ ಹಾಗೆ DGMS ಸೇಫ್ಟಿ ರೂಲ್ಸ್ ಏನು ಕೊಟ್ಟಿದೆ, ಡೈರೆಕ್ಟರ್ ಜನರಲ್ ಮೈನ್ಸ್ ಸೇಫ್ಟಿ, ಆ ಎಲ್ಲ ರೂಲ್ಸ್ಗಳನ್ನ ಅವರೇ ಒಂದು SOP ಕೊಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವರು ಫಾಲೋ ಮಾಡಲೇಬೇಕು. ಮುಖ್ಯವಾಗಿ ಲೈಸೆನ್ಸ್ ಕೊಡ್ತಕ್ಕಂಥ ಕೆಲಸವನ್ನು ಇಲಾಖೆ ನಿರ್ವಹಿಸುತ್ತೆ. ಥ್ಯಾಂಕ್ ಯು.